ಬಯಕೆಯ ಬಳ್ಳಿಯ ಕಾತ ನಿಲ್ಲದ ಮ್ಯಾಲೆ ಏಕಾಂತ ವ್ಯಾಪ್ತಕ್ಕೆ ಕಾಂತಮ್ಮವ್ರೆ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದೀರಾ. ಇದಕ್ಕೂ ಮುಂಚೆ ಯಾವತ್ತೂ ಹಿಂಗ್ ರೆಡಿ ಆಗಿರ್ಲಿಲ್ಲ ಬಿಡಿ. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಅಂದಾಗೆ ನಿಮ್ ಯಜಮಾನ್ರು ಯಾವಾಗ ಬರ್ತಾರೆ? ನಾನು ಅವ್ರನ್ನೇ ಕಾಯ್ತಾ ಇದ್ದೀನಿ. ಅರೆ ಕಾಗೆ ಕಾ ಕಾ ಅಂತಿದೆ. ಶುಭಶಕನ, ನಮ್ಮ ಯಜಮಾನ್ರು ಬರ್ತಾರೆ ಗದ್ರಿ, ನಮ್ಮ ಯಜಮಾನ್ರು ಬರ್ತಾರೆ. ಓಹೋ, ಕಾಗೆ ಕಾ ಕಾ ಅಂದ್ರೆ ಶುಭಶಕ್ನನ್ನ? ಹೌದು ಅನಂತ ಶಯನ, ನನ್ನ ಜಾತಕದ ಪ್ರಕಾರ ಕಾಗೆ ಕಾಕ ಅಂದ್ರೆ ಶುಭಶಕನ. ಅದಕ್ಕೆ ನಾನು ಕಾಕಾ ಕಾಂತಮ್ಮ. ವಿಶಾಲು ನೋಡೆ, ನಾನು ದೇವ್ರಿಗೆ ಹೋಗಿ ದೀಪ ಹಚ್ಚಿ ಬರ್ತೀನಿ. ಅಷ್ಟರಲ್ಲಿ 2 ಬ್ಯಾಗ್ ರೆಡಿ ಮಾಡ್ಕೊಳ್ಳೆ. ಬ್ಯಾಗ? ಹೂ ಕಣೆ, ಬ್ಯಾಗಲ್ಲಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಅವ್ರ ಜೊತೆ ಹೊರಟೋಗಕ್ಕೆ. ಯಾಕೆ ಹೇಳಿ ಬಂದ್ಬಿಡಿ. ಅದಕ್ಕಲ್ಲ, ನಮ್ಮ ಮನೆಯವರು ಇಷ್ಟಿಷ್ಟು ಓದ್ಕೊಂಬರ್ತಾರಲ್ಲ, ಅದನ್ನ ನನ್ನ ಕೈ ಕೊಡ್ಬೇಕಾದ್ರೆ ಏನಾದ್ರೂ ಒಂದ್ ಸ್ವಲ್ಪ ಚಿಲ್ಲರೆ ಕಾಸು ಕೆಳಗ್ ಬಿದ್ರೆ ನೀವು ದೇಬ್ಕೋಬಹುದು ಬ್ಯಾಗಲ್ಲಿ ಅಂತ ಹೇಳಿದ್ದು. ಚಿಲ್ಡ್ರೆ ಕಾಸು ಚೆಲ್ಲಾಡೋಷ್ಟು ದುಡ್ಡು ಇರುತ್ತೆ ಅಂತೀರಾ? ಮತ್ತೆ ಹೇಳಿಲ್ವಾ ನಮ್ಮ ಯಜಮಾನ್ರು ಫೋನಲ್ಲಿ, ನಿನಗೋಸ್ಕರ ಇಷ್ಟು ವರ್ಷ ದುಡ್ದಿದ್ದೀನಿ ಕಣೆ, ದುಡ್ದಿರೋ ಸಂಪತ್ತನ್ನೆಲ್ಲ ತಗೊಂಡ್ಬರ್ತೀನಿ ಅಂತ. ಅನಂತ ಶಯನ, ನಾನು ನಮ್ಮ ಯಜಮಾನ್ರಿಗೆ ಕಾಯ್ತಾ ಇದ್ದೀನಿ. ನೀವು ನೋಡಿ ಮಧ್ಯೆ ಮಧ್ಯೆ ಬಂದು ಪಿಂಟ್ಲಿ ಮಾಡಬೇಡಿ ನನಗೆ. ದೀಪ ಹಚ್ಚಿ ಬರ್ತೀನಿ ಕಣೆ. ನಾವಲ್ಲ, ನಾಚಿಕೆ ಆಗುತ್ತೆ ನನಗೆ. ಅರಿ ಇದೇನ್ರಿ, ಇದ್ದಕ್ಕಿದ್ದಂಗೆ ಮೈ ಮೇಲೆ ಏನೇನೋ ಬಂದ್ಬಿಡುತ್ತೆ. ನನಗೇನೇ ಗೊತ್ತಾಗುತ್ತೆ ಯಾವಾಗ ಏನ್ ಬರುತ್ತೋ ಏನು. ನಡಿ ನಡಿ ನಡಿ, ಇನ್ನೇನು ನೋಡಿ ಬೇಡವಾ? ನಡಿ, ಇನ್ನೇನು ಆಗುತ್ತೆ ನೋಡೋಣ, ನಡಿ. ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮನಿ, ನನ್ ಗಂಡನ ಜೊತೆಗೆ ಭಾಗ್ಯದ ಲಕ್ಷ್ಮಿ ತಾರಮ್ಮ, ಇಷ್ಟಿಷ್ಟು ಆಸ್ತಿ ತಾರಮ್ಮ. ಆಹಾ, ಎಂತ ಕಾರು, ಎಷ್ಟು ದೊಡ್ಡ ಕಾರು, ಸೂಟು ಬೂಟು. ಆಹಾ, ಶ್ರೀಮಂತಿಕೆ ಇದ್ರೆ ಈ ತರ ಇರ್ಬೇಕಪ್ಪ. ನಮ್ಮ ಯಜಮಾನ್ರು ಬಂದ್ರು ಅಂತ ಕಾಣಿಸುತ್ತೆ. ಕಾರ ಎಷ್ಟು ದೊಡ್ಡ ಕಾರ್ ಇರ್ಬೋದು. ನಮ್ಮ ಯಜಮಾನ್ರು ಸೂಟು ಬೂಟು ಹಾಕೊಂಡು ಬರ್ತಾ ಇದ್ರೆ ನೋಡೋಕೆ 2 ಕಣ್ಣು ಸಾಲದು. ಅಮ್ಮ ಲಕ್ಷ್ಮಿ, ಬರ್ತೀನಮ್ಮ. ನಮ್ಮ ಯಜಮಾನ್ರು ಬಂದ್ರು ಕರ್ಕೊಂಡ್ ಬರ್ತೀನಿ. ಲೇ ದಾನ, ಕಾರ್ ಬಂತೇನೆ? ಯಾವ ಕಾರತ್ತೆ? ಅದು ಬರ್ತಿರೋದು ಮೊಬೈಲ್ ಅಲ್ಲಿ. ಓ, ಮೊಬೈಲ್ ಅಲ್ಲ, ನೋಡ್ತಾ ಇರಿ. ಹಂಗ ನೋಡಿದ್ರೆ ನಿಮ್ಮ ಮಾವ ಅಂಬಾರಿ ಮೇಲ್ ಬರ್ಬೇಕಾಗಿತ್ತು ಕಣೆ. ಆದ್ರೆ ಈಗ ಅದು ಆಗಲ್ಲ ಬಿಡು. ಅದಕ್ಕೆ ನಿಮ್ಮ ಮಾವ ಸೂಟು ಬೂಟು ಹಾಕೊಂಡು ಬರ್ತಾ ಇದ್ರೆ ಥೇಟ್ ಸಿನಿಮಾದ ಹೀರೋ ತರನೇ ಕಾಣಿಸ್ತಾರೆ ಕಣೆ. ಕಾಂತಮ್ಮವ್ರೆ, ನೀವು ನಿಮ್ಮ ಯಜಮಾನ್ರ ಬಗ್ಗೆ ಹೇಳ್ತಾ ಇದ್ರೆ ನಿಮ್ಮ ಯಜಮಾನ್ರನ್ನ ನಾವ್ ಎಷ್ಟೊತ್ತಿಗೆ ನೋಡ್ತೀವೋ ಅನಿಸ್ತಾ ಇದೆ. ನೀವು ಒಬ್ರೇ ಎಲ್ಲ ಕಾಯ್ತಾ ಇರೋದು, ನಾವೂನು ಕಾಯ್ತಾ ಇದ್ದೀವಿ ನೋಡೋದಿಕ್ಕೆ, ಅಲ್ವೇನ್ರಿ? ಹೌದು 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 ಹೌದು. ನಮ್ ದೀಕ್ತಿ ಮನೆ ಇಷ್ಟೇ ಬೀಗ್ತಾ ಇರ್ಬೇಕಾದ್ರೆ ಅವ್ರು ಹೇಗಿರ್ತಂತ ನೋಡ್ಬೇಕು ಅಂತ ನಮಗೂ ಆಸೆ ಆಗ್ತಾ ಇದೆ. ಅಮ್ಮ, ತಾಯೇ, ಅನಂತ ಶಯನ, ಪದ್ಮನಾಭ, ಏನಿದು? ನಮ್ಮ ಯಜಮಾನ್ರು ಬರೋ ಹೊತ್ತಲ್ಲಿ ಈ ಭಿಕ್ಷುಕರು ಮನೆ ಬಾಗ್ಲಿಗೆ ಬಂದು ನಿಂತ್ಕೊಂಡು ಅಮ್ಮ ತಾಯಿ ಅಂತಾರೆ ಅಂದ್ರೆ ಯಾರಪ್ಪ ಅದು? ಮುಂದಕ್ಕೆ ಹೋಗಪ್ಪ, ಇಲ್ಲ ಸೈಡಿಗೆ ನಿಂತಿರೋ. ನಮ್ಮ ಯಜಮಾನ್ರು ಬಂದ್ಮೇಲೆ 10,000 ರೂಪಾಯಿ ಕೊಡ್ತೀನಿ ಟಿಪ್ಸು ಅಂತ. 10,000? ಅಮ್ಮ, ಪ್ರೀತಿ ಎಲ್ಲರನ್ನು ಹತ್ರ ಮಾಡುತ್ತೆ, ನೀತಿ ಒಳ್ಳೆ ದಾರಿಯಲ್ಲಿ ನಡಿಬೇಕು ಅಂತ ಹೇಳುತ್ತೆ. ಈ ಎಲ್ಲ ಪಾಠವನ್ನು ಹೇಳಿಕೊಟ್ಟ ಮಹಾಗುರುಗಳು ನಮ್ಮ ಜೈ ಬಳಂಗ ಬಸ್ ಮಹಾಗುರು. ಜೈ ಗುರುವೆ. ಆಹಾ,
ನಿಮ್ ಗುರುಗಳು ಎಂತೆಂತ ಒಳ್ಳೆ ವಿಷಯಗಳನ್ನ ಹೇಳ್ಕೊಟ್ಟಿದಾರೆ ನಿಮ್ಗೆ. ಮಾವ, ನಾನ್ ನಿಮ್ ಸೊಸೆ ಧನಲಕ್ಷ್ಮಿ. ಅತ್ತೆ ನೀವು ಬರ್ತೀರಾ ಅನ್ನೋ ಖುಷಿಲಿ ಬೆಳಗ್ಗೆಯಿಂದ ಬಾಗ್ಲತ್ರನೇ ನಿಂತ್ ಕಾಯ್ತಾ ಇದ್ರು. ಛೀ, ಹೋಗಿ. ಹೌದಾ ಕಾಂತ, ನನ್ನ ಮುತ್ತು ರಮಣಿ ಕಾಂತ, ನಿನಗಾಗಿ ಓಡೋಡಿ ಬಂದ ಈ ನಿನ್ನ ಹೃದಯ ಕಾಂತ, ನಿನಗಾಗಿ ತರಲು ಹೋಗಿದ್ದೆ ತಟ್ಟೆ ಇಡ್ಲಿ ಫ್ರಮ್ ಬಿಡ್ದಿ. ಆದರೆ ತಲೆಯಲ್ಲಿ ಬಂದಿದ್ದು 100 ಪ್ರಶ್ನೆಗಳು. ಅದಕ್ಕೆ ಉತ್ತರ ಪಡೆಯಲು ಉತ್ತರ ದಿಕ್ಕಿಗೆ ಹೋದೆ. ಅಲ್ಲಿ ಗಳಿಸಿದ್ದು ಅಷ್ಟಲ್ಲ, ಅದೆಲ್ಲವನ್ನು ನಿನಗಾಗಿ ತಂದಿರುವೆ. ಅದು ನನಗೆ ಅಂತ ದುಡ್ದಿದ್ದೆಲ್ಲ ತಗೊಂಡ್ ಬಂದಿದ್ದೀರೇನು? ಬಹುಶಃ ಅದನ್ನೆಲ್ಲ ವಿಲ್ಲು ಚಕ್ಕು ಈ ತರ ಮಾಡ್ಕೊಂಡು ತಂದಿರ್ಬೇಕು. ಒಳ ಕುತ್ಕೊಂಡು ಮಾತಾಡೋಣ. ಕಾಂತಮ್ಮವ್ರೆ, ಆತ್ರ ಪಡ್ಬಿಡಿ, ಇರಿ. ತಾನು ಹೋಗ ಆರ್ತಿ ತಟ್ಟೆ ತಗೊಂಬಮ್ಮ. ಮೊದಲನೇ ಬಾರಿಗೆ ಬೀಗರು ಬಂದಿದ್ದಾರೆ ಮನೆಗೆ, ಹಾಗೆ ಕರ್ಕೊಳಕ್ ಆಗುತ್ತಾ? ಆರತಿ ಮಾಡಿ ಕರ್ಕೊಳ್ಳೋಣ. ಹಿರಿಕರು, ಬುದ್ಧಿವಂತರು, ಮಹಾವೇದಾವಿಗಳು ನಮ್ ಬೀಗರು ಅಂತ ಹೇಳ್ಕೊಳಕ್ಕೆ ನಮ್ಗೆ ಎಷ್ಟು ಸಂತೋಷ ಆಗ್ತಿದೆ. ನಿಜವಾಗ್ಲೂ ನಾವು ಭಾಗ್ಯವಂತ್ರೆ. ತಗೊಂಬಮ್ಮ, ಹೋಗು. ಆಯ್ತಮ್ಮ, ತರ್ತೀನಿ. ನಾನು ನಿಮ್ಗೊಂದು ಸರ್ಪ್ರೈಸ್ ಕೊಡ್ಬೇಕು ಅಂತಿದ್ದೀನಿ. ಬಂದೆ ಕಾಂತ.